ಅವರು ನೋಡಿ ದೇಶದಲ್ಲಿ ಅದಾರ ಇಲ್ಲ ಒಂದು ತಮ್ಮ ಅವ್ರಿಗೆ ಸಾಧ್ಯ ಅದ ಅವ್ರ ದೇಶಕ್ಕೆ ಹೋಗ್ರಿ ಏನು ತಪ್ಪಿಲ್ಲ. ಪಾಕಿಸ್ತಾನಕ್ಕೆ ಹೋಗಲಿ ಅಲ್ಲಿ ಬಾಳೆ ಮಾಡಲಿ ಇರಲಿ ಇಲ್ಲಿ ಇರ್ತಾರಂದ್ರೆ ಮೊದಲು ಮತ್ತು ಈವನ್ ಖುರಾನ್ ಸಹಿತ ಅದನ್ನ ಹೇಳ್ತದೆ ರೀ. ನೀವು ಯಾವ ನೆಲದಲ್ಲಿ ಇರ್ತೀರಿ ಅಲ್ಲಿ ಯಾವ ದೇವರು ಅದನ್ನು ಏನದ ಅದು ಮೊದಲು ಅದಕ್ಕೆ ಸಲ್ಯೂಟ್ ಮಾಡಿ ಅದಕ್ಕೆ ಒಂದು ನಮನ ಸಲ್ಲಿಸ್ರಿ ಆಮೇಲೆ ನನಗೆ ನೀವು ಸಲ್ಲಿಸ್ರಂತ ಸ್ವತಃ ಅಲ್ಲ ಖುರಾನ್ ಅದು ಹೇಳಿ ಅಂತ ಮಾತು ಅವ್ರು ಹೇಳ್ತಾರೆ. ಇಷ್ಟಿದ್ದಾಗ ಮತ್ತೆ ಇವ್ರು ತಪ್ಪು ಮಾಡ್ತಾರೆ ಅಂದ್ರೆ ಇದಕ್ಕೇನು ಹೇಳಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಹೇಳೋದು ಒಂದೇ ಈಗ ಹೇಳಿದಿಲ್ಲ ಹಂಗಾಗಿ ನೀವು ಪಾಕಿಸ್ತಾನ ಹೋಗ್ರಿ BJP ಅವ್ರು ಅಂತಾರಲ್ಲ ನಿಮ್ಮ ಪಾಕಿಸ್ತಾನ ಹೋಗಲೇಬೇಕಾಗ್ತದೆ ಯಾರಾದರೂ ಬೇರೆ ಬೇರೆ ಆಪ್ಷನ್ ಇಲ್ಲ. ಇಲ್ಲಿ ಇದ್ಕೊಂಡು ನೀವು ಅಲ್ಲಿ ಪ್ರೀತಿ ವ್ಯಕ್ತಪಡಿಸ್ತಾ ಇದ್ದೀರಾ ಅದು ವಿಧಾನಸೌಧದಲ್ಲಿ ಇದ್ಕೊಂಡು ಅಂತ ಅಂದ್ರೆ ಹೋಗ್ಬಿಡ್ಬೇಕು ಅಲ್ಲಿಗೆ. ಅದು ಆಡಳಿತ ಕೇಂದ್ರ ಇಡೀ ಕರ್ನಾಟಕ ಇದು ದೇಶದ ಮುಖ್ಯ ಕೇಂದ್ರ ಅಂತಲ್ಲೇ ನಾವು ಹೋಗಿ ಮಾತಾಡ್ತೀವಿ ಅಂತಂದ್ರೆ ಇದು ಉದ್ದಾಡತನದ ಪ್ರಮೋಹ ಅದಕ್ಕೆ BJP ಕೇಳೋದ್ರಲ್ಲಿ ಅರ್ಥದ ಹೌದಪ್ಪ ಇವರಿಗೆ ಶಿಕ್ಷೆ ಆಗಬೇಕು ನಾವು ಹೇಳಬೇಕಾಗ್ತದೆ. ಎಷ್ಟೋ ಪರವಾಗಿ ನಮ್ಮ ಪ್ರೀತಿ ಇದ್ದರು ವಿಶ್ವಾಸ ಇದ್ದರು ನನ್ನ ಮಗನ ಇಂಥ ತಪ್ಪು ಮಾಡಿದ್ರು ಸಹಿತ ತಪ್ಪು ಯಾರು ಮಾಡಲಿ ತಪ್ಪು ಮಾಡಿದಾಗ ನನ್ನ ಮಗ ಅದಲ್ರಿ ಅವ್ನು ಬಾರಾಗಳು ಮಾಪ್ ಮಾಡ್ರಿ ಇನ್ನೊಬ್ಬರು ಮಕ್ಕಳು ಮಾಡಿದಾರೆ ಬಿಡ್ರಿ ಅಂತಲ್ಲ ಆಗಬೇಕಾಗ್ತದೆ. ಆ ದಿಶೆಯಲ್ಲೇ ಇವತ್ತು FSL ರಿಸಲ್ಟ್ ಬಂದದ ಅವರ 3 ಮಂದಿ ಯಾರು ಪಕ್ಕ ಅಂದ್ರೆ ಜಿಂದ ಬಂದವ್ರು ಯಾರು ಅವ್ರಿಗೇನು ಶಿಕ್ಷೆ ಅದ 124 ಅಂಡ್ರದೊಳಗೆ ಅವ್ರಿಗೆ ಶಿಕ್ಷೆ ಆಗಲಿ. ಅಬ್ಬಬ್ಬ ಅಂದ್ರೆ ಗರಿಷ್ಠ ಶಿಕ್ಷೆ ಏನಾಗ್ಬೋದು ಸರ್ ಇವರಿಗೆ? ಅದೇನು 124 ಏನು ಹೇಳ್ತದೆ ಜಡ್ಜ್ಮೆಂಟ್ ಮೇಲೆ ಡಿಪೆಂಡ್ ಇರ್ತದೆ ಜಡ್ಜಿನ ಮೇಲೆ ಡಿಪೆಂಡ್ ಇರ್ತದೆ ಅವು ಸರ್ಕಮ್ಸ್ಟಾನ್ಸಸ್ ಮೇಲೆ ಇರ್ತದೆ ಸರ್ಕಮ್ಸ್ಟಾನ್ಸ್ ಎವಿಡೆನ್ಸ್ಗಳ ಮೇಲೆ ಇರ್ತಾವೆ ಏನು ಶಿಕ್ಷೆ ಆಗ್ತದೆ ಅನುಭವಿಸ್ರಿ ಅಂದ್ರೆ ಶಿಕ್ಷೆ ಆಗ್ತದೆ ಅಂತ ತಿಳ್ಕೊಂಡು ಜನಕ್ಕೆ ಗೊತ್ತಾಗಲ್ಲ ಆ ಜನಕ್ಕೆ ನಾವು ಯಾಕಂದ್ರೆ ತಪ್ಪಿಸ್ಕೋಬಾರ್ದು ಅವರು. ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಈಗೇನು ತಪ್ಪು ಮಾಡಿದಾರೆ ಇಂಥ ಇನ್ನೊಬ್ಬರಿಗೆ ಅದು ಉದಾಹರಣೆ ನೋಡ್ರಿ ಒಂದು ಆಡಳಿತ ಮಾಡಬೇಕಾದ್ರೆ ಸಾಮೋಪಾಯದಿಂದ ಭೇದೋಪಾಯದಿಂದ ಮುಂದೆ ಇನ್ನೂ ಒಂದು 4 ದಂಡೋಪಾಯದಿಂದ ಹೇಳ್ಬೇಕಾಗ್ತದೆ ಎಲ್ಲ 4 ಉಪಾಯಗಳು ಅದಾವ. ಈಗಂತ ಹೇಳಿ ನೋಡ್ರಿ ಕೇಳಲಿಲ್ಲ ಭೇದೋಪಾಯ ಮಾಡೋದು ಅದಕ್ಕೂ ಕೇಳಿಲ್ಲ ಮತ್ತೊಂದು ಉಪಾಯ ಮಾಡೋದು ಕೊನೆಗೆ ದಂಡೋಪಾಯ ಇದ್ದೇ ಇರ್ತದೆ. ಶಿಕ್ಷೆ ಅದು ದಂಡೋಪಾಯ ಮತ್ತು ಯಾಕಪ್ಪ ಅಂದ್ರೆ ದೇಶದ ನುಡಿ ಉಳಿಬೇಕಾಗ್ತದೆ ದೇಶ ಉಳಿಬೇಕಾಗ್ತದೆ ದೇಶದ ನಾವು ನೀವು ಎಲ್ಲರೂ ದೇಶ ಇಲ್ಲಂದ್ರೆ ಇಲ್ಲಿ ಏನದ ಆ ದೇಶ ಉಳಿದು ಒಂದು ಕಾನ್ಸ್ಟಿಟ್ಯೂಷನ್ ಮಾಡ್ಕೊಂಡ್ವಿ ಕಾನ್ಸ್ಟಿಟ್ಯೂಷನ್ ನಮ್ಗೆ ಹೇಳ್ತದೆ ಈ ರೀತಿ ಅಂತೇಳಿ ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಅದಕ್ಕಾಗಿ ಸಿದ್ದರಾಮಯ್ಯನವರು ಅದೆಲ್ಲ ಲೆಕ್ಕದಲ್ಲಿ ಹೇಳಿದಾರೆ ಇಲ್ಲ ಯಾರೋ ಆದರೂ ಶಿಕ್ಷೆ ಆಗಲೇಬೇಕು ಎಷ್ಟು ಶಿಕ್ಷೆ ಆಗ್ತದೆ ಏನು ಶಿಕ್ಷೆ ಆಗ್ತದೆ ಅವ್ರ ಜಡ್ಜಿನ ಮೇಲೆ ಡಿಪೆಂಡ್ ಆಗ್ತದೆ. ಓಕೆ ಸರಿ ಸರ್ ಈ ರೀತಿ ಇನ್ನು ಮುಂದೆ ಘಟನೆಗಳು ಆಗದೇ ಇರೋ ರೀತಿ ಏನು ಎಚ್ಚರಿಕೆ ತಗೊಬಹುದು ಅಂತ ನೋಡ್ರಿ ಒಂದು ದಂಡೋಪಾಯ ಆದರೆ ಶಾಶ್ವತ ಪರಿಹಾರ ಅಲ್ಲ ತಲೆ ನಾವು ಇಟ್ಕೋಬೇಕಿದ್ದನ್ನು ಇಲ್ಲಿ ಏನಾಗಲಿಕ್ಕತ್ತದಪ್ಪ ಅಂತಂದ್ರೆ ನಾವು ಆದರೂ ಸಹಿತ ನಮ್ಮಲ್ಲಿ ಅತಿವಾದಿಗಳು ಇದ್ದಾರೆ ಏನಪ್ಪ ಅಂದ್ರೆ ಒಂದಿಷ್ಟು ಜಾತಿವಾದದ ನಮ್ಮಲ್ಲಿ ಧರ್ಮದ ವಾದಗಳಿದ್ದಾವೆ ನಾವೆಲ್ಲ ಇದನ್ನು ಡಿವಿಷನ್ ಆಗಿಬಿಟ್ಟಿದ್ವಿ ಒಬ್ಬರೊಬ್ಬರು ನಂಬೋದಷ್ಟೊಳಗೆ ಇಲ್ಲ ನಮ್ಮಲ್ಲಿ ಸಹಿತ ನಾವು ಏನು ಮೊದಲು ಈಗ ನಾನು ಮನೆಯಲ್ಲಿ ವಿಶ್ವಾಸ ಇಡಬೇಕಾದ್ರೆ ನಾನು ಪ್ರಾಮಾಣಿಕ ಆಗಿರ್ಬೇಕು ನಾನು ಹೇಳ್ತೀನಿ ನನ್ನ ಮೇಲೆ ವಿಶ್ವಾಸ ಇಡಬೇಕಾಗಿತ್ತಪ್ಪ ಅಂದ್ರೆ ನಾನು ಪ್ರಾಮಾಣಿಕವಾಗಿರ್ಬೇಕು ಅದೇ ರೀತಿ ಆ ನಂತರ ಇನ್ನೊಬ್ಬರು ಪ್ರಾಮಾಣಿಕತೆನ ಅಪೇಕ್ಷೆ ಮಾಡಬೇಕು. ನಾನು ಅಪ್ರಾಮಾಣಿಕಿದ್ದ ನೀ ನನ್ನ ಮೇಲೆ ಪ್ರಾಮಾಣಿಕವಾಗಿರಂದಾಗ ತಿಕ್ಕಾಡ ಶುರು ಆಗ್ತಾವೆ. ಅದಕ್ಕೆ ಒಂದು ಬೆಸ್ಟ್ ಐಡಿಯಾ ಅಂತಂದ್ರೆ ಏನಪ್ಪ ಒಂದಿದ್ದು ಇವತ್ತು ಎಲ್ಲ ಇಂಥ ಘಟನೆಗಳಾಗೋದು ಕಾರಣೀಭೂತ ಮೊದಲಿದ್ದು ಎಲ್ಲರಿಗೂ ಮಾರ್ಕ್ಸ್ ಹೇಳಿದ್ರೆ ಅರ್ಥ ಭಾಳದ್ರಿ ಅರ್ಥ ದುಡ್ಡು ಇದ್ದಿದ್ದು ಎಲ್ಲ ಸಮಸ್ಯೆಗಳ ಕಾರಣ ಅಂತ ದುಡ್ಡಿನ ಕೊರತೆಯಿಂದಾಗೆ ಮನುಷ್ಯ ಅನೇಕ ಸಮಸ್ಯೆ ಉಟ್ಕೋತಾವ ಅಂತ ಹಾಗಾಗಿ ಇಲ್ಲಿ ಎಲ್ಲರಿಗೂ ಉದ್ಯೋಗ ಸಿಗುವಂಥ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಎಲ್ಲರಿಗೂ ಉದ್ಯೋಗ ಸಿಕ್ಕ ಅವ್ರ ಬದುಕು ಚೆನ್ನಾಗಿ ನಡೀತಪ್ಪ ಅಂದರೆ ಉದ್ಯೋಗ ಭಯನೂ ಇರ್ತದೆ. ಇವ್ರು ನೋಡಿ ಸರ್ಕಾರಿ ನೌಕರದಾರರು ಇಂಥವ್ರಿಗೆ ಯಾವ ಕಿಸಿಗೆ ಮಾಡೋಕ್ಕೆ ಹೋಗೋದಿಲ್ಲ ಭ್ರಷ್ಟರಿರ್ಬೋದು ಅವರು ಇಂಥವು ಮಾಡಲಿಕ್ಕೆ ಹೋಗೋದಿಲ್ಲ ಯಾಕೆ ಹೋಗೋದಿಲ್ಲಪ್ಪ ಅಂದ್ರೆ ತಮ್ಮ ಉದ್ಯೋಗ ಹೋಗ್ತಾನೆ ಭಯ ಇರ್ತದೆ ಒಳ್ಳೆ ಪೇಮೆಂಟ್ ಇರ್ತದೆ ಅದನ್ನ ಬಿಟ್ಟು ನಾವೇನು ಮಾಡೋದಪ್ಪ ಈಗ ಇವನ್ ನಮ್ಮ ಜೋಡಿ ರಾಜಕಾರಣಿ ಸಹ ಮಾತಾಡೋದಿಲ್ಲ ಅವರು ಏನೋ ಬೇಡ ನಮ್ಮ ಮುಸಾರಿ ಬೇಡ ಅದು ನಾವು ಅಪೋಲಿಟಿಕ್ಸ್ ಮಾಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಹಂಗೆ ಉದ್ಯೋಗ ಎಲ್ಲರೂ ಸಿಕ್ತು ಆ ಉದ್ಯೋಗ ಇಂಥದ್ದು ಮಾತಾಡಿ ಹೋಗ್ತಾನೋ ಭಯದಿಂದಾಗಲಿ ಅಥವಾ ಇನ್ನುಳಿದ ಉದ್ಧರಿಸನ ಮಾಡೋದ್ರಿಂದಾಗಲಿ ಹೋಗ್ತಾನೋ ಭಯ ಹುಟ್ಟಾಗೈತೆ ಅಂದ್ರೆ ಇಂಥ ಮಾತಾಡ್ಕೊಂಡು ಮೇಲೆ ಬಿಡ್ತಾರೆ. ಈಗ ನಾವು ಕಾರಣ ನಮ್ಮ ರಾಜಕಾರಣಿಗಳು ಕಾರಣ ಎಲೆಕ್ಷನ್ ಟೈಮ್ದಾಗ ಇವ್ರು ಅದಕ್ಕೆ ಉಪಯೋಗ ಮಾಡ್ಕೊಳ್ತೀವಿ ಎದಕ್ಕೆ ಬಳಸ್ಕೊಳ್ತೀವಿ ಸ್ವಲ್ಪ ರೊಕ್ಕ ಕೊಟ್ಟ ನಂತರ ಎಲೆಕ್ಷನ್ ಮುಂದೆ ಹೋಗಿ ದೂರ ಸೇರಿಸ್ಬಿಡ್ತೀವಿ. ಉದ್ಯೋಗ ಇಲ್ಲ ಅಂದ ತಕ್ಷಣ ಯಾರು ದುಡ್ಡು ಕೊಡ್ತಾರೆ ಅವ್ರು ಜಯ ಅನ್ಕೊತ ಹೋಗುವಂಥ ಒಂದು ಪ್ರವೃತ್ತಿ ಮೇಲೆ ಬೆಳೆದು ಬಿಟ್ಟದ ಅವ್ರಿಗೆ ಜೈ ಅನ್ಲಿ ಸರ್ ಆದರೆ ಪಕ್ಕದ ಪಾಕಿಸ್ತಾನ ಇದೇ ಪರಿಸ್ಥಿತಿ ಹೀಗಲ್ಲ. ಈಗ ಅಲ್ಲಿಯೂ ಕೆಲವೊಬ್ರು ಇರ್ತಾರೆ ಬುದ್ಧಿವಂತ ಜನ ಹೇಗಾದ್ರೆ ಮಾಡಿ ನಮ್ಮಲ್ಲಿ ನುಡಿ ತರಬೇಕು ಮುಸಲ್ಮಾನರ ಕಾರಣಕ್ಕಾಗಿ ಅವ್ರು ಇನ್ನೂ ಮಾಡ್ತಿರ್ತಾರೆ ನಾಟಕಗಳನ್ನ ಅಂಥವ್ರು ಯಾರು ಕಲಿಸ್ತಾ ಇರ್ತಾರೆ ಅವರು ನಮ್ಮಲ್ಲಿ ಕೆಲವೊಂದು ಕಲಿಸ್ತಾ ಇರ್ತಾರೆ ಯಾವ್ದು ಕಲಿಸ್ತಾ ಇರ್ತಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಮುಸ್ಲಿಂ ಒಂದಾಗ್ತಾರ ಸರ್ ನೋಡ್ರಿ ಈಗಂತ ನೋಡಿ ಸಹಜವಾಗಿ ಯಾರಿಗಾದ್ರೂ ಅನಿಸ್ತದ ಮುಸಲ್ಮಾನರಪ್ಪ ಅವರು ಅಂತ ಯಾಕಂದ್ರೆ ಅವ್ರಿಗೆ ಸಹಜವಾಗಿನ ನಾವು ಒಂದು ಮಾತು ನಿಮಗೆ ಹೇಳೋದಪ್ಪ ಅಂದ್ರೆ ಯಾರಿಗಾದ್ರೂ ನಮ್ಮ ಪೂರ್ವಜರ ಇತಿಹಾಸದಿಂದ ಪ್ರೀತಿ ಇದ್ದೇ ಇರ್ತದೆ. ಈಗ ನಮ್ಮ ಮನೆತನದ ಬಗ್ಗೆ ಇದ್ದಾಗ ನಮ್ಮ ಮನೆತನದವ್ರು ಎಲ್ಲಿಂದ ಬಂದರು ಏನು ಬಂದರು ಅದ್ರ ಬಗ್ಗೆ ಒಂದು ಏನೋ ಕೂತೋರು ಎಲ್ಲರಿಗೂ ಹಂಗೆ ಒಂದು ದೇಶದ ಬಗ್ಗೆ ಬಂದಾಗ ಹಂಗೆ ಒಂದು ಜನಾಂಗದ ಬಗ್ಗೆ ಬಂದಂಗೆ ಬರ್ತಿರ್ತಾವೆ. ಆ ದಿಶೆಯಲ್ಲಿ ಅವ್ರಿಗೆ ಯಾವ ದೇಶದ ಬಗ್ಗೆ ಅಲ್ಲಿ ನೆಲದ ಬಗ್ಗೆ ಒಂದು ಪ್ರೀತಿ ಇದ್ದರೆ ಒಂದಲ್ಲಿ ಹೋಗ್ಬೇಕು ಇಲ್ಲ ಇಲ್ಲಿ ನೆಲವನ್ನು ಮೊದಲು ಗೌರವ ಅದ್ರ ಬಗ್ಗೆ ಪ್ರೀತಿ ಇಟ್ಕೊಳ್ರಿ ತಪ್ಪಿಲ್ಲ ಅದ್ರೊಳಗೆ. ಓಕೆ ಎಸ್ ಎಸ್ ನೋಡಿ